ಆಯಾ ಜಿಲ್ಲೆಯ ತಾಲೂಕುಗಳಿಗೆ ಹೋಗಿ ಬರ ಪರಿವೀಕ್ಷಣೆ ಮಾಡಬೇಕು ಅಂತೇಳಿ ಹೇಳಿದ್ದಾರೆ. ಸೊ ಹಾಗಾಗಿ ಇವತ್ತು ಮತ್ತೆ ನಾನು ನಾಳೆ 2 ದಿವಸ ನಾನು ನಮ್ಮ ಮೈಸೂರು ಜಿಲ್ಲೆಯಲ್ಲಿ ಎಲ್ಲೆಲ್ಲಿ ಮಳೆಯ ಕೊರತೆ ಆಗಿದೆ ಅಂತ ತಾಲೂಕುಗಳಿಗೆ ಭೇಟಿ ನೀಡಿ ಬರ ಪರಿವೀಕ್ಷಣೆ ಮಾಡ್ತಾ ಇದ್ದೀನಿ. ಸೊ ಹಾಗಾಗಿ ಈಗ ಮೈಸೂರು ಉಸ್ತುವಾರಿ ಸಚಿವರಾಗಿ ಮೊದಲು ತಾತ್ಕಾಲಿಕವಾಗಿ ಮಾಡಿದ್ರು, ಈಗ ಬಹುತೇಕ ಖಚಿತ ಆಗಿದೆ. ಹಾಗಾಗಿ ಮೊದಲನೇ ಬಾರಿ ಮೈಸೂರು ಉಸ್ತುವಾರಿ ಸಚಿವನಾಗಿ ಮೈಸೂರು ಬಂದಿರೋದ್ರಿಂದ ಮೊದಲು ನಮ್ಮ ಈ ಉರ್ಲಿಂಗ ಪೆದ್ದ ಮಠಕ್ಕೆ ಬಂದು ಇಲ್ಲಿ ಜ್ಞಾನಪ್ರಕಾಶನ ಸ್ವಾಮಿಗಳ ಆಶೀರ್ವಾದ ಪಡೆದು ನಂತರ ನಮ್ಮ ಸುತ್ತೂರು ಮಠಕ್ಕೂ ಹೋಗಿ ಅಲ್ಲೂ ಆಶೀರ್ವಾದ ಪಡೆದು ನಂತರ ಎಲ್ಲ ತಾಲೂಕುಗಳು ಸಚಿವ ಸಂಪುಟ ಭೇಟಿ ಇಲ್ಲ. ಈಗಾಗಲೇ ಹೇಳಿದ್ನಲ್ಲ, ಮೈಸೂರು ಉಸ್ತುವಾರಿ ಸಚಿವರು ತಾತ್ಕಾಲಿಕವಾಗಿ ಕೊಟ್ಟಿದ್ರು. ಸಚಿವ ಸಂಪುಟ ಪುನರ್ ವಿಸ್ತರಣೆ ಆದ್ಮೇಲೆ ಮತ್ತೆ ಮೈಸೂರು ಉಸ್ತುವಾರಿ ಸಿಗುತ್ತಾ ಇಲ್ಲವೋ ಗೊತ್ತಿರಲಿಲ್ಲ. ಹಾಗಾಗಿ ನಾನು ಅಧಿಕೃತವಾಗಿ ಎಲ್ಲೂ ಹೋಗಿರಲಿಲ್ಲ. ಈಗ ಮೈಸೂರು ಉಸ್ತುವಾರಿನೇ ಬಹುತೇಕ ಖಚಿತ ಆಗಿರೋದ್ರಿಂದ ನಾನು ಮೊದಲನೇ ಬಾರಿ ಮೈಸೂರು ಉಸ್ತುವಾರಿ ಸಚಿವನಾಗಿ ಬಂದಿರೋದ್ರಿಂದ ಮಟ್ಟಿಗೆ ಭೇಟಿ ಕೊಟ್ಟಿದ್ದೆ. ಸರ್, ಸಚಿವ ಸಂಪುಟ ಬಗ್ಗೆ ಅಸಮಾಧಾನ ಇರುವಂತ ವಿಚಾರವಾಗಿ ಈಗಾಗಲೇ ನಮ್ಮ ವರಿಷ್ಠರು ಯಾರ್ಯಾರು ಅಸಮಾಧಾನಿಸಿದ್ದಾರೆ ಅವ್ರನ್ನೆಲ್ಲ ಹೋಗಿ ನೇರವಾಗಿ ಭೇಟಿ ಮಾಡಿ ಅವರ ಮನವೊಲಿಸುವಂತ ಕೆಲಸ ಮಾಡಿದ್ದಾರೆ. ಸೊ ಹಾಗಾಗಿ ಯಾವುದೇ ಭಿನ್ನಮತ ಇಲ್ಲ, ಅದು ಶಮನ ಆಗುತ್ತೆ. ಸಮಾಧಾನ ಮಾಡ್ತೀರಾ? ತನ್ವೀರ್ ಸೇಠ್ ಇರ್ಬೋದು, ಮಾದೇವಪ್ಪ ಇರ್ಬೋದು, ನೀವೆಲ್ಲ ಭೇಟಿ ಮಾಡ್ತೀರಾ? ಮಾದೇವಪ್ಪ ಸರ್ ಆಗಲಿ ಮತ್ತೆ ತನ್ವೀರ್ ಸೇಠರ್ ಆಗಲಿ ಇಬ್ಬರು ಕೂಡ ನನಗಿಂತ ಬಹಳ ಹಿರಿಯರಾದಂಥ ಶಾಸಕರಿದ್ದಾರೆ, ಬಹಳ ಅನುಭವಿ ಇರುವಂಥ ರಾಜಕಾರಣಿಗಳಾಗಿದ್ದಾರೆ. ಸೊ ನಾನೇನು ಅವ್ರಿಗೆ ಹೆಚ್ಚು ಹೇಳಬೇಕಾಗಿಲ್ಲ, ಆದ್ರೂ ಕೂಡ ನಾನು ವೈಯಕ್ತಿಕವಾಗಿ ಅವನ್ನ ಭೇಟಿ ಮಾಡಿದ್ದೆ. ಇನ್ನೊಂದು ಸಚಿವ ಸ್ಥಾನದ ನಿರೀಕ್ಷೆ ಇತ್ತು ಸರ್ ಮೈಸೂರಿಗೆ. ಸರ್, ಎಸ್.ಸಿ. ಮಾದೇವಪ್ಪ ಬಹಳ ನಿರೀಕ್ಷೆ ಇಟ್ಕೊಂಡಿದ್ರು. ಮಾದೇವಪ್ಪ ಸರ್ ಅವರ ಹೆಸರು ಕೂಡ ತಂದೆಯವರು ಕೊಟ್ಟಿದ್ರು ಲಿಸ್ಟ್ ನಲ್ಲಿ. ಬಟ್ ಹೈಕಮಾಂಡ್ ಅವರು ಈ ಬಾರಿ ಮಹಾದೇವಪ್ಪ ಸರ್ ಅವರನ್ನ ಪರಿಗಣಿಸಿಲ್ಲ. ಯಾರಾದರೂ ಎಸ್.ಸಿ. ಬಲಗೈ ಇದರೊಳಗೆ ಯಾರಾದರೂ ಹೊಸ ಮುಖಗಳನ್ನ ಕೊಡಬೇಕು ಅಂತ ಹೇಳಿ ನರೇಂದ್ರ ಸ್ವಾಮಿ ಅವ್ರನ್ನ ಅವ್ರು ಆಯ್ಕೆ ಮಾಡಿದ್ದಾರೆ. ಬಟ್ ತಂದೆಯವರು ಎಚ್.ಸಿ. ಮಾದೇವಪ್ಪ ಅವರ ಹೆಸರು ಕೊಟ್ಟಿದ್ರು. ಹೌದು, ನಾ ಹೇಳಿದ್ನಲ್ಲ, ಮೊದಲನೇ ಲಿಸ್ಟಲ್ಲೂ ಕೊಟ್ಟಿದ್ರು, ಇವಾಗ ಕೊಡ್ಬೇಕಾದ್ರೂ ಲಿಸ್ಟಲ್ಲಿ ಕೊಟ್ಟಿದ್ರು. ತಂದೆಯವರು ಸುಮಾರು 14 ಹೆಸರುಗಳನ್ನ ಕೊಟ್ಟಿದ್ರು. ಅದ್ರ ಮೊದಲನೇ ಹೆಸರು ಎಚ್.ಸಿ. ಮಾದೇವಪ್ಪ ಸರ್ ಅವ್ರದ್ದು. ವಿಶ್ವನಾಥ್ ಅವ್ರು ಈ ಸುಮ್ಮನೆ ಏನಾದ್ರು ಹೇಳ್ತಿರ್ತಾರೆ, ಅವ್ರಿಗೆ ಇಲ್ದೇ ಇರೋದು, ಅವರಲ್ಲಿ ಸಾಕ್ಷಿ ಇಲ್ಲ, ಆಧಾರ ಇಲ್ಲ, ಏನಾದ್ರು ಹೇಳ್ತಿರ್ತಾರೆ. ಈಗ ತಂದೆಯವರು ಎಲ್ರಿಗೂ ಗೊತ್ತಿರೋ ಹಾಗೆ ಜಮೀರ್ ಅವ್ರ ಬಗ್ಗೆ ಏನು ಶಿಫಾರಸ್ ಮಾಡಿರಲಿಲ್ಲ. ಸೊ ಹಾಗಾಗಿ 2 ಮುಸ್ಲಿಂ ಸ್ಥಾನಗಳು ಖಾಲಿ ಇತ್ತು. 2ರಲ್ಲಿ ಒಂದು ತನ್ವೀರ್ ಸೇಠ್ ಅವ್ರನ್ನ ಮಾಡಬಹುದಾಗಿತ್ತು. ಆದರೆ ಹೈಕಮಾಂಡ್ ಅವರು ಬೇರೆ ಬೇರೆ ಕಾರಣಗಳಿಗೋಸ್ಕರ ಜಮೀರ್ ಅವರೇ ಈ ಬಾರಿನೂ ಆಯ್ಕೆ ಮಾಡಬೇಕು ಮಂತ್ರಿಯಾಗಿ ಅಂತ ಹೇಳಿ ಅವ್ರು ಆಯ್ಕೆ ಮಾಡಿದ್ದಾರೆ. ಹಾಗಾಗಿ ತನ್ವೀರ್ ಸೇಠ್ ಅವ್ರಿಗೆ ತಪ್ಪಿದೆ. ಸೊ ಇದ್ರೊಳಗೆ ತಂದೆಯವ್ರದ್ದೇನು ಕೈವಾಡ ಇಲ್ಲ. ಅದು ನನಗೆ ಗೊತ್ತಿಲ್ಲ. ಬಟ್ ತಂದೆಯವರು ಒಟ್ಟು 14 ಜನದ ಹೆಸರು ಕೊಟ್ಟಿದ್ರು. ನಾನು ಕೂಡ ಅದ್ರೊಳಗೆ ನೋಡಿಲ್ಲ. ತಂದೆಯವ್ರನ್ನ ಹೆಸರು ಕೇಳಿದ್ದಷ್ಟೇ. ಕೆಲವ್ರ ಹೆಸರು ಹೇಳಿದ್ರು, ಈ ತರ ಮಹಾದೇವಪ್ಪ ಸರ್ ಹೆಸರು ಕೊಟ್ಟಿದ್ದನ್ನ, ಮತ್ತೆ ಇನ್ನೂ ಒಂದಷ್ಟು ಜನ ಹೆಸರುಗಳನ್ನು ಕೊಟ್ಟಿದ್ದೆ ಹೇಳಿದ್ರು. ಸೊ ಹಾಗಾಗಿ ಅದ್ರೊಳಗೆ ಎಷ್ಟು ಜನದ ಆಗಿದೆ ನನಗೂ ಗೊತ್ತಿಲ್ಲ. ನಾ ಹೇಳಿದ್ನಲ್ಲ, ಪೂರ್ತಿ ಲಿಸ್ಟ್ ನಾನು ನೋಡಿಲ್ಲ. ತಂದೆಯವ್ರ ಬಾಯಿಂದ ಕೇಳಿದ್ದಷ್ಟೇ. ನಾನು ಮಹಾದೇವಪ್ಪ ಸರ್ ಅವರ ಹೆಸರು ಅಂತ ಕೇಳಿದಾಗ ಖಂಡಿತ ಇತ್ತು. ನಾನೇನು ಹೇಳಿದಪ್ಪ ಅಂತಂದ್ರೆ, ಹಿಂದೂ ರಾಷ್ಟ್ರ ಆಯಿತು ಅಂತಂತಂದ್ರೆ ಈ ಹಿಂದುತ್ವವಾದಿಗಳೇನಿದ್ದಾರೆ ಅವರು ಮತ್ತೆ ಮನುಸ್ಮೃತಿಲಿ ಇರುವಂಥ ಸಾಮಾಜಿಕ ವ್ಯವಸ್ಥೆನ ವಾಪಸ್ ತರ್ತಾರೆ. ಮನುಸ್ಮೃತಿಲಿರುವಂಥ ಸಾಮಾಜಿಕ ವ್ಯವಸ್ಥೆ ಅಂತಂದ್ರೆ ಅದು ಶೋಷಣೆ ಮಾಡುವಂಥ ವ್ಯವಸ್ಥೆ. ಸೊ ಆ ರೀತಿ ಶೋಷಣೆ ಆದರೆ ಮತ್ತೆ ಯಾರು ನಾವೆಲ್ಲ ಶೂದ್ರ ಸಮುದಾಯದವರಿರ್ಬೋದು, ದಲಿತ ಸಮುದಾಯದವರು, ಅವರೆಲ್ಲ ಜಾತಿ ವ್ಯವಸ್ಥೆ ಹೇಳಿದ್ರೆ ಮತ್ತೆ ಶೋಷಣೆಗೆ ಹೋಗಾಗ್ತೀವಿ. ಸೊ ಹಾಗಾಗಿ ಆ ಜಾತಿ ವ್ಯವಸ್ಥೆ ಮತ್ತೆ ಬರಬಾರ್ದು ಅಂತ ಹೇಳಿ ಅಂಬೇಡ್ಕರ್ ಅವರು ಏನೇನು ಹೇಳಿದ್ರು, ಅಂಬೇಡ್ಕರ್ ಅವ್ರು ಹೇಳಿದ್ರು ಗೊತ್ತಿದೆ ಸರ್. ಸೊ ಅದೇ ಕೋಟೆನೇ ನಾನು ಹೇಳಿದ್ದು, ಬೇರೆ ಇನ್ನೇನು ನಾನು ಹೊಸದಾಗಿ ಏನು ಹೇಳಿಲ್ಲ. ಅಂಬೇಡ್ಕರ್ ಅವರು ಹೇಳಿದ್ರು, ಇಫ್ ಇಂಡಿಯಾ ಬಿಕಮ್ಸ್ ಎ ಹಿಂದೂ ರಾಷ್ಟ್ರ ದೇರ್ ವೋಂಟ್ ಬಿ ಇಟ್ಸ್ ಮೋರ್ ಡೇಂಜರ್ ಟು ದ ಕಂಟ್ರಿ, ವೆರಿ ಡೇಂಜರ್ಸ್ ಟು ದ ಕಂಟ್ರಿ ಅಂತ ಹೇಳಿದ್ರು. ಸೊ ಅದನ್ನೇ ನಾನು ಹೇಳಿದೆ ಅಷ್ಟೇ. ಯಾತಕ್ಕೆ ಇಷ್ಟು ವರ್ಷಗಳು ಕೂಡ ನಮ್ಮ ಕಂಟ್ರಿ ಇರೋದೇ ಸೆಕ್ಯುಲರ್ ಆಗಿ, ಈಗಲೂ ಕೂಡ ಸೆಕ್ಯುಲರ್ ಆಗೇ ಇದೆ. ಈಗಲೂ ಕೂಡ ಒಂದು ರಿಲಿಜಿಯಸ್ ಕಂಟ್ರಿ ಅಲ್ಲ ನಮ್ದು. ಯಾವತ್ತೂ ಕೂಡ ಒಂದು ಧರ್ಮದ ಆಧಾರದ ಮೇಲೆ ರಾಷ್ಟ್ರ ನಿರ್ಮಾಣ ಆಗಿಲ್ಲ. ನಮ್ದು ಜಾತ್ಯತೀತವಾದಂತಹ ಧರ್ಮ ನಿರಪೇಕ್ಷವಾದಂತಹ ರಾಷ್ಟ್ರ ಸಂವಿಧಾನದಲ್ಲಿ ಅದನ್ನ ಹೇಳಿದೆ. ಸೊ ಸಂವಿಧಾನದಲ್ಲಿ ಹೇಳಿರೋದನ್ನ ನಾನು ಹೇಳಿದ್ದೀನಿ ಹೊಸದಾಗಿ ಅಷ್ಟೇ. ನಾಲೆಗಳಿಗೆ ನೀರು ಬಿಡುವ ಕೆಲಸ ಆಗುತ್ತೆ. ಈಗಾಗಲೇ ಸರ್ವಪಕ್ಷಗಳ ಸಭೆಗಳಲ್ಲಿ ಕಾವೇರಿ ನೀರು ವಿವಾದದ ಬಗ್ಗೆ ಸರ್ವಪಕ್ಷಗಳ ಸಭೆಯವರು ಮುಖ್ಯಮಂತ್ರಿ ಕರೆದಾಗೂ ಕೂಡ ಅಲ್ಲೂ ಕೂಡ ತೀರ್ಮಾನ ಆಗಿದೆ. ಹೇಗಿದ್ರು ಅಣೆಕಟ್ಟೆಗಳು ತುಂಬಿದೆ, ನ್ಯಾಚುರಲ್ ಆಗಿ ನೀರು ಹೊರಗಡೆ ಹೋಗುತ್ತೆ, ಹಾಗೆ ಕೆನಲ್ಗಳಿಗೂ ಕೂಡ ನೀರು ಬಿಡಬೇಕು ಅಂತ ಹೇಳಿ ತೀರ್ಮಾನ ಆಗಿದೆ. ಅದೇ ಸೂಚನೆಯನ್ನು ಮುಖ್ಯಮಂತ್ರಿಗಳು ಕೂಡ ಕೊಟ್ಟಿದ್ದಾರೆ.